ಎನರ್ಜಿ ಏನ್ ಸಿಕ್ಕಾಪಟ್ಟೆ ಇದೆ, ಮನಸ್ಸು ಶಾಂತ ಇಲ್ಲ. ನಿಮ್ಮ ಮನಸ್ಸು ಎಲ್ಲಿವರೆಗೂ ಶಾಂತ ಇರಲ್ಲ, ನಿಮ್ಮ ಎನರ್ಜಿ ಏನಿರುತ್ತಲ್ಲ ಫುಲ್ ಡೌನ್ ಇರುತ್ತೆ. ಇದು ಶಾಂತ ಆಗ್ಬೇಕು. ಇದು ಯಾವಾಗ ಶಾಂತ ಆಗುತ್ತಂದ್ರೆ ನೀವು ಭಾರ ಹಾಕ್ಬಿಡ್ಬೇಕು. ನೀನೇ ನೋಡ್ಕೋ, ನಾನ್ ನನ್ನ 100% ಕೊಡ್ತೀನಿ. ಓಕೆ, ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಒಂದೊಂದು ವಿಚಾರ ಪಾಸಿಟಿವ್ ಕಳಿಸ್ರಿ, ಈಗಲ್ಲ ಸ್ವಲ್ಪ ದಿನ ಆದ್ಮೇಲೆ ರಿಟರ್ನ್ ನಿಮ್ಗೆ ಶಾಕ್, ನಾನು ಇದು ಹೇಳಿದ್ದೆ ಇದು ನಿಜ ಆಗ್ಬಿಡ್ತಲ್ಲ ಅಂತ ನನಗೆ ಬಹಳ ಆಗ್ತಾವ. ನಾ ಏನ್ ಅನ್ಕೋತೀನಿ ಅದೆಲ್ಲ ಆಗುತ್ತೆ. ನನಗೆ ಏನ್ ಅನ್ಸುತ್ತೆ, ಏನಪ್ಪ ಏನೋ ಒಂದು ಎನರ್ಜಿ ಇದೆ, ಹೌದ್ರಿ ಪಾಸಿಟಿವ್ ಯಾರು ಥಿಂಕ್ ಮಾಡ್ತಾರೆ ಅವ್ರು ಏನ್ ಅನ್ಕೋತಾರೆ ಅದಾಗುತ್ತೆ. ಆದ್ರೆ ಒಂದ್ ದಿನಕ್ಕೆ ಆಗಲ್ಲ, ಟೈಮ್ ಬೇಕು. ಓಕೆ ಸರಿ, ರಕ್ತ ಸಂಬಂಧ ಭಯ 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 ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಇಲ್ಲ ಅಂದಾಗೂ ಪ್ರಾಬ್ಲಮ್, ಇದ್ರೂ ಪ್ರಾಬ್ಲಮ್. ಯಾಕೆ? ನಮ್ಮ ಮನಸ್ಸೇ ಹಾಗೆ. ನಮ್ಮ ಮನಸ್ಸು ಏನ್ ಗೊತ್ತಾ, ಎಕ್ಸ್ಪೆಕ್ಟೇಷನ್ ಮಾಡ್ತಾ ಮಾಡ್ತಾ ಹೋದಂಗೆ ಅದಕ್ಕೆ ಸಮಾಧಾನನೇ ಇರಲ್ಲ. ಸಮಾಧಾನನೇ ರಾಷ್ಟ್ರದಲ್ಲಿ ಏನಿದೆ ಅಲ್ಲ, ಇದನ್ನ ಶಾಂತಿ ಇಡಿ, ಎಲ್ಲ ಸರಿ ಆಗುತ್ತೆ. ನೀವೆಲ್ಲಾ ನಾಲೆಜ್ ಇದ್ದು ಎಕ್ಸಾಮ್ ಕ್ಲಿಯರ್ ಮಾಡಲ್ಲ, ಯಾಕಂದ್ರೆ ಇದು ನಿಮ್ಮನ್ನ ಹಾಳು ಮಾಡುತ್ತೆ. ಆಯ್ತಾ? ಈಗ ಏನ್ ಮಾಡ್ಬೇಕು? ಎಕ್ಸಾಮ್ ಇದೆ, ಓಕೆ, ನೆಕ್ಸ್ಟ್ SSC ಇದೆ, PC ಇದೆ, PSI ಇದೆ, CTA ಬಹಳಷ್ಟು ಎಕ್ಸಾಮ್ ಇದೆ. ನಾನು ನನ್ನ ಪ್ರಯತ್ನನ 100% ಕೊಡ್ತೀನಿ. ಓಕೆ, ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಹೇಳ್ಬೇಕು, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲಿಷು ಕದಾಚನ, ಇದನ್ನ ಶ್ರೀಕೃಷ್ಣ ಹೇಳಿದೇನು, ನೀನ್ ನಿನ್ ಕೆಲಸ ಅಷ್ಟೇ ಮಾಡು, ರಿಸಲ್ಟ್ ನನಗ್ ಬಿಟ್ಬಿಡು ಅಂತ. ಸೊ ಅಂದ್ರೆ ಎಲ್ಲಾ ಧರ್ಮದಲ್ಲೂ ಹೇಳೋದೇ. ಸೊ ನಾವು ಅವನ ಮೇಲೆ ಭಾರ ಹಾಕ್ಬೇಕು, ನಾವು ಕೆಲಸ ಮಾಡ್ಬೇಕಷ್ಟೇ. ಆಯ್ತಾ? ಹಾಗಾದ್ರೆ ಈಗ ಒಂದ್ ತಿಂಗಳಾಗ್ಲಿ ಕ್ಲಿಯರ್ ಮಾಡ್ಕೋಬಹುದು, ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ. ಓಕೆ ಸರಿ, ಈಗ ಏನ್ ಮಾಡ್ತೀರಿ? ಎಕ್ಸಾಮ್ ಅನ್ನ ಹಂಗೆ ಎಕ್ಸಾಮ್ ಅಲ್ಲಿ ಇದಾಗುತ್ತೆ ಅದಾಗುತ್ತೆ ನೆಗೆಟಿವ್ ಡಿಸ್ಕಸ್ ಮಾಡಿ ನಿಮ್ ಮೈಂಡ್ ನಿಮ್ಗೆ ಬರೀ ಅದೇ ವಿಚಾರ ಕೊಡುತ್ತೆ. ಅದೇ ನೀವು ಪದೇ ಪದೇ ನಿಮ್ಮ ಮೈಂಡಿಗೆ ಸುಳ್ಳು ಹೇಳಿ, ನಾನು PSI ಅಂತ ಫಸ್ಟ್ ನಂಬಲ್ಲ, ಸೆಕೆಂಡ್ ಡೇ ನಂಬಲ್ಲ, ಥರ್ಡ್ ಡೇ ನಂಬಲ್ಲ, ಆಮೇಲೆ ಬರ್ತಾ ಬರ್ತಾ ಅದು ನಿಜ ಅಂತ ನಂಬಿಡುತ್ತೆ. ಓಕೆ, ನಾನೇ 15-20 ದಿನ ಬೇಕು. ಓಕೆ,